ಪ್ರಮುಖ ಸುದ್ದಿಯನ್ನು ಕ್ವಿಕ್ಕಾಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಐಎಎಸ್ ಐಪಿಎಸ್ ಮಹಿಳೆಯರ ಗಲಾಟೆಗೆ ಸರ್ಕಾರ ಮಧ್ಯಪ್ರವೇಶ. ರೋಹಿಣಿ ವಿರುದ್ಧ ಫೋಟೋ ಹಾಕಿದ್ದ ಡಿ ರೂಪಾ ಮೇಲೆ ಇಲಾಖಾ ತನಿಖೆಗೆ ಸರ್ಕಾರದ ಆದೇಶ. ರೋಹಿಣಿ ಸಿಂಧೂರಿ ವಿರುದ್ಧ ಈಜುಕೊಳ ನಿರ್ಮಾಣ, ಪಾರಂಪರಿಕ ಕಟ್ಟಡ ನಿಯಮಾವಳಿ ಉಲ್ಲಂಘನೆ, ಬ್ಯಾಗ್ ಖರೀದಿ ಪ್ರಕರಣವೂ ತನಿಖೆಗೆ. ಅರುಣಾಚಲ ಪ್ರದೇಶದ ಶಿಲ್ಲಾಂಗ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ. ಜನರಿಂದ ತಿರಸ್ಕಾರವಾಗಿರುವ ಕೆಲವರು ನನ್ನ ಅವನತಿ ಬಯಸ್ತಾ ಇದ್ದಾರೆ, ಆದರೆ ದೇಶದ ಜನ ಮಾತ್ರ ಮೋದಿ ಕಮಲ ಅರಳಿಸುತ್ತಿದ್ದಾರೆ ಅಂತ ಠಕ್ಕರ್ ಕೊಟ್ಟಿದ್ದಾರೆ. ಗೌತಮ್ ಅದಾನಿ ಕುರಿತ ಹಿಂಡೆನ್ಬರ್ಗ್ ರಿಸರ್ಚ್ ವರದಿ ಆಧರಿಸಿ ಸುದ್ದಿ ಪ್ರಕಟಿಸದಂತೆ ಮಾಧ್ಯಮಗಳಿಗೆ ತಡೆಯಾಜ್ಞೆ ಕೊಡಬೇಕು ಅಂತ ಕೋರಿದ ಅರ್ಜಿ ತಿರಸ್ಕಾರ. ಹಿಂಡೆನ್ಬರ್ಗ್ ವರದಿಯ ಹಿಂದೆ ಪಿತೂರಿ ಇದೆ ಅನ್ನುವ ಆರೋಪದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾ. ಹಣ ಅಕ್ರಮ ವರ್ಗಾವಣೆ ಪ್ರಕರಣದ ವಂಚಕ ಸುಖೇಶ್ ಚಂದ್ರಶೇಖರ್ 3 ದಿನ ಜಾರಿ ನಿರ್ದೇಶನಾಲಯದ ವಶಕ್ಕೆ. ಸುಖೇಶ್ ಇದ್ದ ತಿಹಾರ್ ಜೈಲಿನ ಸೆಲ್ನಲ್ಲಿ ಆಯುಷರಾಮಿ ವಸ್ತುಗಳನ್ನು ನಿನ್ನೆ ಪೊಲೀಸರು ವಶಪಡಿಸಿಕೊಂಡಿದ್ರು. ಇದೀಗ ಇಡಿ ವಶಕ್ಕೆ ಕೊಟ್ಟಿದೆ ದೆಹಲಿ ಹೈಕೋರ್ಟ್. ಆಂಧ್ರಪ್ರದೇಶದ ನೂತನ ರಾಜ್ಯಪಾಲರಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಕನ್ನಡಿಗ ಎಸ್ ಅಬ್ದುಲ್ ನಜೀರ್ ಪ್ರಮಾಣ ವಚನ ಸ್ವೀಕಾರ. ಹೈದರಾಬಾದ್ನ ರಾಜಭವನದಲ್ಲಿ ಪದಗ್ರಹಣ ಸಮಾರಂಭ ನಡೆಯಿತು. ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧಕ್ಕೆ 1 ವರ್ಷ. ಸೇನೆ ಉದ್ದೇಶಿಸಿ ಮಾತನಾಡಿದ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಯುದ್ಧ ಗೆಲ್ಲೋ ಶಪಥ ಮಾಡಿದ್ದಾರೆ. ಹಾಗೆ ಉಕ್ರೇನ್ ಪರವಾಗಿ ನಿಲ್ಲುವ ನಿರ್ಣಯವನ್ನು ಅಮೆರಿಕ ಸೆನೆಟ್ ಅಂಗೀಕರಿಸಿದೆ. ವಿಶ್ವಸಂಸ್ಥೆಯಲ್ಲೂ ಉಕ್ರೇನ್ ನೆರವಿಗೆ ಬರುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು. ಈ ನಿರ್ಣಯದಿಂದ ಹಿಂದೆ ಸರಿದಿದೆ ಭಾರತ.